ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಸರಿನ ಗುಂಡಿಗಳಾದ ರಸ್ತೆಗಳು, ವಾಹನ ಸವಾರರ ಪರದಾಟ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿರುವಂತದ್ದು. ಸಂಪೂರ್ಣ ಹದಗೆಟ್ಟು ಹೋಗಿರುವಂತದ್ದು ಇಲ್ಲಿನ ರಸ್ತೆಗಳು. ಇನ್ನು ಮಸನಕ್ಕೆ ದಾರಿಯಾಗಿರುವ ಇಲ್ಲಿನ ರಸ್ತೆಗಳು, ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ. ಇನ್ನು ಹೆಚ್ಚಿನ ವಾಹನಗಳು ಸಂಚರಿಸಲು ಮುಖ್ಯ ರಸ್ತೆಯಲ್ಲೇ ಇಂತಹ ದುಸ್ಥಿತಿ ಕಂಡು ಬರ್ತಾ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಸರಿನಿಂದ ಕೂಡಿದ ಮುಖ್ಯ ರಸ್ತೆಗಳಿಗೆ ಮುಕ್ತಿ ಯಾವಾಗ? ಕೂಡಲೇ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಕೆಸರಿನ ಗುಂಡಿಗಳಾದ ರಸ್ತೆಗಳು, ಇನ್ನು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಒಂದು ರಸ್ತೆಗಳು ಕಂಡು ಬರ್ತಾ ಇರುವಂತದ್ದು. ಇಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ. ಮಸನಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ ಇಲ್ಲಿನ ರಸ್ತೆಗಳು. ಇನ್ನು ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಎಂಬಂತೆ ಇಲ್ಲಿನ ರಸ್ತೆಗಳು ಗೋಚರಿಸ್ತಾ ಇವೆ. ಹೆಚ್ಚಿನ ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯಲ್ಲೇ ಇಂತಹ ದುಸ್ಥಿತಿ ಕಂಡು ಬರ್ತಾ ಇದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಸರಿನಿಂದ ಕೂಡಿದ ಮುಖ್ಯ ರಸ್ತೆಗಳಿಗೆ ಮುಕ್ತಿ ಯಾವಾಗ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಕೂಡಲೇ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬಸವ ಕಲ್ಯಾಣಕ್ಕೆ ಬರುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಮಸನಕ್ಕೆ ದಾರಿಯಾಗಿವೆ. ಹುಲ್ಸೂರು ಪಟ್ಟಣ ಸೇರಿ ಬೇಲೂರು, ಬೆಟಬಾಲಕುಂದ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳದೇ ಕಾರುಬಾರು ಎಂಬಂತೆ ಮಳೆಯ ರಭಸಕ್ಕೆ ಗುಂಡಿಗಳು ಮಳೆಯ ನೀರಿನಿಂದ ತುಂಬಿರುವಂತದ್ದು. ಇನ್ನು ವಾಹನ ಸವಾರರು ಸ್ವಲ್ಪ ಎಡವಿದ್ರು ದೊಡ್ಡ ಅಪಘಾತಗಳು ಸಂಭವಿಸುವ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳಲ್ಲಿ ಮತ್ತು ಖಾಸಗಿ ವಾಹನಗಳು ಓಡಾಡುವ ಮುಖ್ಯ ರಸ್ತೆ ಇದಾಗಿರುವಂತದ್ದು. ಇನ್ನು ಅಧಿಕಾರಿಗಳ ಮತ್ತು ರಾಜಕೀಯ ನಾಯಕರುಗಳ ದಿವ್ಯ ನಿರ್ಲಕ್ಷ್ಯತನಕ್ಕೆ ಸಾರ್ವಜನಿಕರು, ವಾಹನ ಸವಾರರು ಹೈರಾಣಾಗಿರುವಂತದ್ದು. ಗ್ರಾಮದ ಮುಖ್ಯ ರಸ್ತೆಗಳನ್ನ ಕೂಡಲೇ ರಸ್ತೆ ಸರಿಪಡಿಸಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿರುವಂತದ್ದು. ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿನ ರಸ್ತೆಗಳು ಯಾವ ರೀತಿ ಹದಗೆಟ್ಟು ಹೋಗಿವೆ ಎಂಬುದಾಗಿ ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೇವೆ.
ಬಸ್ ಉಂಟು. ಬಸ್ ಉಂಟು. ಬಸ್ ಉಂಟು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಿಂದ ಬಸವ ಕಲ್ಯಾಣಕ್ಕೆ ಬರುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಮಸನಕ್ಕೆ ದಾರಿಯಾಗಿರುವಂತದ್ದು. ನೀವು ಕೂಡ ಐಡೆನ್ಸ್ ನ್ಯೂಸ್ ನ ಒಂದು ಈ ವಿಜುವಲ್ಸ್ ಗಳನ್ನ ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ಅಲ್ಲಿನ ರಸ್ತೆಗಳು ಕಂಡು ಬರ್ತಾ ಇದೆ ಎಂಬುದಾಗಿ. ಎಲ್ಲಾ ಕಡೆಗೂ ಒಂದು ರೀತಿಯ ರಸ್ತೆಗಳಲ್ಲಿ ಗುಂಡಿಗಳು ಇದೆ. ಅಂಡ್ ಈ ಒಂದು ಮಳೆಯಲ್ಲಿ ಆ ರಸ್ತೆಗಳ ಗುಂಡಿಗಳಲ್ಲಿ ನೀರು ತುಂಬಿದೆ. ಇದೊಂದು ಅಲ್ಲಿನ ಸಾರ್ವಜನಿಕರ ಸಮಸ್ಯೆಯಾಗಿದೆ. ಏನಾದ್ರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ಈ ರಸ್ತೆಯಲ್ಲಿ ಹೋಗ್ಬೇಕು, ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಅಲ್ಲಿನ ಸಾರ್ವಜನಿಕರಿಗೆ ಎದುರಾಗಿರುವಂತದ್ದು. ಬೀದರ್ ಜಿಲ್ಲೆಯ
ಹುಲಸೂರು ತಾಲೂಕಿನಿಂದ ಬಸವ ಕಲ್ಯಾಣಕ್ಕೆ ಬರುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿರುವಂತದ್ದು. ಇನ್ನು ಹುಲಸೂರು ಪಟ್ಟಣ ಸೇರಿ ಬೇಲೂರು ಬೆಟಬಾಲಕುಂದ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನಮ್ಮ ವರದಿಗಾರ ವೀರ್ ಶೆಟ್ಟಿ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ವೀರ್ ಶೆಟ್ಟಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂದ್ರೆ ಇದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಹುಲಸೂರು ಮತ್ತೆ ಬಸವ ಕಲ್ಯಾಣ ತಾಲೂಕಿಗೆ ಸಂಪರ್ಕಿಸುವ ರಸ್ತೆ, ಮುಖ್ಯ ರಸ್ತೆ ಅಂತ ಹೇಳ್ಬೋದು. ಎರಡು ತಾಲೂಕಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವರ್ಷಗಳೇ ಕಳೆದ್ರು ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಅಥವಾ ರಾಜಕೀಯ ನಾಯಕರೇ ಆಗ್ಲಿ ಇತ್ತ ಗಮನ ಹರಿಸ್ತಿಲ್ಲ. ಏನಂದ್ರೆ ಇದು ಪ್ರತಿನಿತ್ಯ ಅಧಿಕಾರಿಗಳು ಓಡಾಡುವ ಜಾಗ, ಮತ್ತೆ ರಾಜಕೀಯ ನಾಯಕರುಗಳು ಸಹ ಓಡಾಡ್ತಾರೆ ಈ ಜಾಗದಲ್ಲಿ. ಆದ್ರೆ ಇಂತಹ ಜಾಗದಲ್ಲಿ ಓಡಾಡಿ ದಿನಗಳನ್ನ ಕಳೀತಾ ಇದ್ದಾರೆ ಹೊರತು ರಸ್ತೆಗಳನ್ನ ದುರಸ್ತಿ ಪಡಿಸುವ ಕೆಲಸ ಯಾರೊಬ್ರು ಮಾಡ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಿನೇ ದಿನೇ. ಅಂದ್ರೆ ಸ್ವಲ್ಪ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಅಂತ ಹೇಳ್ಬೋದು ಅಮಿತ್ ಅವರ. ಇಲ್ಲಿ ವೀರ್ ಶೆಟ್ಟಿ, ಏನು ಈ ಒಂದು ರಸ್ತೆ ಈ ರೀತಿ ಒಂದು ಗುಂಡಿಗಳಿಂದ ತುಂಬಿಕೊಂಡಿದ್ಯಲ್ಲ, ಇದು ರಸ್ತೆಯಲ್ಲಿ ಗುಂಡಿಗಳಿದ್ಯಾ ಅಥವಾ ಗುಂಡಿಗಳಲ್ಲೇ ಒಂದು ರಸ್ತೆ ನಿರ್ಮಾಣ ಆಗಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಅದೇ ನಿರಂತರ ಮಳೆ ಅಂದ್ರೆ ಸ್ವಲ್ಪ ಮಳೆ ಬಂದ್ರು ಸಹ ಇಲ್ಲಂದ್ರೆ ರಸ್ತೆ ಗುಂಡಿಗಳು ತೆರೆಕೊಂಡು ಸ್ವಿಮ್ಮಿಂಗ್ ಪೂಲ್ ತರ ನೀರ್ ನಿಂತು ವಾಹನ ಸವಾರರು ಮತ್ತೆ ದ್ವಿಚಕ್ರ ವಾಹನ ಸವಾರರು ಬಸ್ಗಳಾಗ್ಲಿ ಅಥವಾ ಕಾರ್ಗಳಾಗ್ಲಿ ಮತ್ತೆ ಪ್ರೈವೇಟ್ ಸ್ಕೂಲ್ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡ್ತಾರೆ. ಅಂದ್ರೆ ಹುಲಸೂರಿನಿಂದ ಬೇಲೂರು ಬೆಟಬಾಲಕುಂದ ಗ್ರಾಮಗಳ ಮಕ್ಕಳು ಏನಂದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ಈ ರಸ್ತೆಯಿಂದಾನೇ ಹೋಗ್ಬೇಕು. ಆಮೇಲೆ ದ್ವಿಚಕ್ರ ವಾಹನ ಸವಾರರು ಸಹ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಂತರ ಮಳೆ ಬಂದ ನಂತರ ಸ್ವಲ್ಪ ದಿನ ಮಳೆ ಏನಂದ್ರೆ ನಿಂತಿತ್ತು ನಮ್ಮ ಕಡೆ. ಅಂದ್ರೆ ಒಂದು 15 ದಿನದಿಂದ 20 ದಿವಸ ನಿಂತಿತ್ತು. ಆ ಸಮಯದಲ್ಲಿ ರಸ್ತೆ ದುರಸ್ತಿ ಪಡಿಸಬಹುದಿತ್ತು. ಅವ್ರು ಎಲ್ಲೆಲ್ಲ ಗುಂಡಿ ತೆರೆದಿದ್ದೇವೆ ಅಲ್ಲೆಲ್ಲ ಗುಂಡಿ ಅದನ್ನ ಮುಚ್ಚಬೇಕಿತ್ತು. ಆದ್ರೆ ಅಧಿಕಾರಿಗಳು ಈ ಕೆಲಸ ಮಾಡದೆ ದರ್ಪ ತೋರಿದ್ದಾರೆ. ಏನಂದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣರಾಗಿ ಅವರಿಗೆ ಅಪಘಾತಕ್ಕೆ ತಳ್ಳುತ್ತಾ ಇದ್ದಾರೆ. ಅವರ ಕಣ್ಣಿದ್ದು ಕುಳ್ಳರಂತೆ ವರ್ತಿಸ್ತಾ ಇದ್ದಾರೆ. ಈ ಜಾಗದಲ್ಲಿ ಮತ್ತೆ ಸಚಿವರಾಗ್ಲಿ ಅಥವಾ ಶಾಸಕರಾಗ್ಲಿ ಓಡಾಡ್ತಾನೆ ಇರ್ತಾರೆ. ತಿಂಗಳಿಗೊಮ್ಮೆ 2 ತಿಂಗಳು ಒಂದ್ಸಲ ಬರ್ತಾನೆ ಇರ್ತಾರೆ. ಆದ್ರೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಡ್ತಾ ಇಲ್ಲ. ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅಮಿತ್ ಅವರೇ. ಅಂದ್ರೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಏನಾದ್ರು ಅಪಘಾತ ಆಗೋ ತನಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ವಾ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಮುಂದೆ ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಅದು ರಸ್ತೆ ದುರಸ್ತಿಗೊಳಿಸ್ತಾರ ಅಥವಾ ಹಿಂಗೆ ಬಿಡ್ತಾರ ಇದಕ್ಕೆ ಮಳೆಗಾಲದಲ್ಲಿ ಅಂತ ಕಾದ್ ನೋಡ್ಬೇಕಾಗಿದೆ ಅಮಿತ್ ಅವ್ರೆ. ಅಲ್ಲ, ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಾಗಿರ್ಬೋದು ಏನಕ್ಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾರೆ? ಅಲ್ಲಿನ ಸಾರ್ವಜನಿಕರ ಪ್ರಾಣ ಅಂದ್ರೆ ಅಷ್ಟೊಂದು ಕೀಳು ಮಟ್ಟದಲ್ಲಿ ಇವ್ರು ನೋಡ್ತಾರ? ಯಾವುದೋ ಒಂದು ಪ್ರಾಣ ಹೋಗೋವರೆಗೂ ಅಲ್ಲಿನ ರಸ್ತೆಗಳನ್ನ ನಿರ್ಮಾಣ ಮಾಡದೇ ಇಲ್ವಾ? ಏನಕ್ಕೋಸ್ಕರ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾರೆ ವೀರ್ ಶೆಟ್ಟಿ? ಅದನ್ನೇ ಇವಾಗ ಏನಂದ್ರೆ ಇವಾಗ ಸ್ವಲ್ಪ ಮಳೆ ಬಂದಿರೋದು ನಿರಂತರವಾಗಿ 2 ದಿವಸ ಅಂದ್ರೆ ಸ್ವಲ್ಪ ಮಳೆ ಬಂದಿರೋದು. ಸ್ವಲ್ಪ ಮಳೆಗೆ ಇಷ್ಟೊಂದು ತುಂಬ್ತಾ ಇದೆ ರಸ್ತೆ ಗುಂಡಿಗಳು. ಅಂದ್ರೆ ಓಡಾಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಇನ್ನು ಹೆಚ್ಚು ಮಳೆ ಬಂದ್ರೆ ವಾಹನ ಸವಾರರು ಓಡಾಡೋದಕ್ಕೂ ಆಗಲ್ಲ. ಕನಿಷ್ಠ ಪಕ್ಷ ಅವರು ದ್ವಿಚಕ್ರ ವಾಹನದಲ್ಲೂ ಹೋಗೋಕ್ಕಾಗಲ್ಲ. ಇಂತಹ ಸಮಯದಲ್ಲಿ ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರು ಇಲ್ಲಿ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿರೋ ಹಂತದಲ್ಲಿ ಕಣ್ಣಿದ್ದು ಕುಳ್ಳರಂತೆ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಸಾರ್ವಜನಿಕರು ವಿಪರೀತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏನಂದ್ರೆ ಕೂಡಲೇ ಅವರು ಇದನ್ನ ಸರಿಪಡಿಸ್ಬೇಕು. ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ವಾಹನ ಸವಾರರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ ಓಡಾಡೋದಕ್ಕೂ ತೊಂದರೆ ಆಗ್ತಾ ಇದೆ. ಬಸ್ಗಳು, ಲಾರಿಗಳು ಸುಮಾರು ಓಡಾಡ್ತವೆ, ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಕೂಡಲೇ ಅದನ್ನ ಸರಿಪಡಿಸ್ಬೇಕು ಅಂತ ಸಾರ್ವಜನಿಕರಿಂದ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ಯಾವುದೇ ದಿನಪತ್ರಿಕೆಗಳು ಬರ್ತಾ ಇರುತ್ತೆ, ಸುದ್ದಿಗಳು ಆಗ್ತಾ ಇರುತ್ತೆ. ಆದ್ರೂ ಸಹ ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ವರ್ತಿಸ್ತಾ ಇದ್ದಾರೆ, ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಏನಾದ್ರು ಅಥವಾ ಸಂಘಟನೆ ಏನಾದ್ರು ನಿಂತ್ಕೊಂಡು ಪ್ರತಿಭಟನೆ ಮಾಡುತ್ತಾ ಅಥವಾ ಏನಾದ್ರು ಕಾದ್ ನೋಡ್ಬೇಕಾಗಿದೆ ಅಮಿತ್ ಅವ್ರೆ. ವೀರ್ ಶೆಟ್ಟಿ, ಇನ್ನೇನಂದ್ರೆ ಒಂದ್ ತರ ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಾಗಿರ್ಬೋದು ಒಂದು ರೀತಿಯಲ್ಲಿ ಜಾನ ಕುರುಡರಂತೆ ವರ್ತಿಸ್ತಾರೆ. ತಮ್ಗೆ ಗೊತ್ತಿದ್ರು ಕೂಡ ಗೊತ್ತೇ ಇಲ್ಲ ಅನ್ನೋರ್ ತರ ವರ್ತಿಸ್ತಾರೆ. ಆದ್ರೆ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ಅಥವಾ ಯಾರಾದ್ರೂ ಆಗಿರ್ಬೋದು ಈ ಒಂದು ರಸ್ತೆಯ ಬಗ್ಗೆ, ಈ ಒಂದು ಸಮಸ್ಯೆಯ ಬಗ್ಗೆ ಏನಾದ್ರೂ ಲಿಖಿತ ರೂಪದಲ್ಲಿ ಮನವಿಯನ್ನ ಅಥವಾ ಅರ್ಜಿಯನ್ನ ನೀಡಿದ್ದಾರಾ? ಲಿಖಿತ ರೂಪದಲ್ಲಿ ನೀಡದೇ ಇದ್ರು ಅಂದ್ರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಯಿ ಮುಖಾಂತರ ಅಂದ್ರೆ ನಮ್ಮ ದಿನಪತ್ರಿಕೆಗಳಿಗೆ ಕರೆ ಮಾಡ್ತಾರೆ, ಸುದ್ದಿಗಾರರಿಗೆ ಕರೆ ಮಾಡ್ತಾರೆ. ಈ ತರ ಸಮಸ್ಯೆ ಆಗ್ತಾ ಇದೆ, ನೀವು ಅದನ್ನ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಏನಂದ್ರೆ ರಾಜಕೀಯ ನಾಯಕರು ಮತ್ತೆ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಅರಿತು ಮಾಡಿದ್ರೆ ಯಾರು ಅವರಿಗೆ ಮನವಿ ಪತ್ರ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಮಳೆಗಾಲ ದಿವಸದಲ್ಲಿ ಸರ್ಕಾರದಿಂದ ಬಹಳಷ್ಟು ಅನುದಾನ ಬಂದಿರುತ್ತೆ ರಸ್ತೆ ಕಾಮಗಾರಿಗೆ. ಆಮೇಲೆ ಯಾವ್ದಾವ್ದೋ ಕಾಮಗಾರಿಗೆ ಸಂಪೂರ್ಣ ಹಣ ವೆಚ್ಚ ಮಾಡಿರ್ತಾರೆ.
ಆದ್ರೆ ಅಧಿಕಾರಿಗಳು ಆ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ದರ್ಪ ಮೆರಿತಾ ಇದಾರೆ ಅಂತ ಎಲ್ಲೋ ಒಂದ್ ಕಡೆ ಅಂದ್ರೆ ಅನುಮಾನ ಬರ್ತಾ ಇದೆ. ಇಂತ ಇಂತ ಕಡೆ ಎಲ್ಲ ಡಿಸಿಗಳು ಮತ್ತೆ ಎಸ್ಪಿಗಳು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅವರು ಸಹ ಹೇಳಿರ್ಬೋದು ರಸ್ತೆನ ದುರಸ್ತಿಗೊಳಿಸಿ ಅಂತ. ಆದ್ರೆ ಸಂಬಂಧಪಟ್ಟ ಇಲಾಖೆಗಳು ಯಾಕೆ ಈ ತರ ಮಾಡ್ತಾ ಇದಾರೆ ಮತ್ತೆ ದರ್ಪ ಮೆರಿತಾ ಇದಾರೆ, ಹಣವನ್ನು ಯಾಕೆ ವೆಚ್ಚ ಮಾಡ್ತಾ ಇಲ್ಲ ಇವರು ಅಂದ್ರೆ ಅದನ್ನ ಸರಿಯಾದ ಸಮಯಕ್ಕೆ ಯಾಕೆ ರಸ್ತೆ ದುರಸ್ತಿ ಮಾಡ್ತಾ ಇಲ್ಲ, ಅಥವಾ ಹಣ ಇಲ್ವಾ ಇಲಾಖೆ ಹತ್ರ, ಅದು ಗೊತ್ತಾಗ್ತಾ ಇಲ್ಲ ಅಮಿತ್ ಅವ್ರೆ. ಎಸ್ ಏನು ವೀರೇಶ್ ಶೆಟ್ಟಿ, ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹಣ ಸ್ಯಾಂಕ್ಷನ್ ಆಗಿದ್ರು ಕೂಡ ಆ ಹಣವನ್ನ ವೆಚ್ಚ ಮಾಡದೆ ತಾವೇ ಇಟ್ಕೊಳ್ತಾ ಇದ್ದಾರೆ, ಆ ಹಣವನ್ನ ನುಂಗ್ತಾ ಇದ್ದಾರೆ. ಇಲ್ಲಿ ಆ ತರ ಏನಾದ್ರು ಅನ್ಸುತ್ತಾ ವೀರೇಶ್ ಶೆಟ್ಟಿ? ಇಲ್ಲ ಅಂದ್ರೆ ವರ್ಷಗಳೇ ಕಳೆದಿವೆ. ರಸ್ತೆ ದುರಸ್ತಿ ಪಡಿಸ್ಬೇಕು ಅಂತ ಮೇಲಿನ ಮೇಲೆ ಸುದ್ದಿಗಳು ಪ್ರಕಟವಾಗ್ತಾ ಇದೆ. ಖಾಸಗಿ ವಾಹಿನಿ ಸುದ್ದಿಗಳು ಮಾಡ್ತಾ ಇದ್ದಾರೆ, ಪತ್ರಿಕೆಗಳಲ್ಲಿ ಮಾಡ್ತಾ ಇದ್ದಾರೆ, ಧ್ವನಿ ಎತ್ತಾ ಇದ್ದಾರೆ, ಸಾರ್ವಜನಿಕರು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಗೊತ್ತಾಗದಂತೆ ವರ್ತಿಸೋದಕ್ಕೆ ಹಣ ಏನು ಇವ್ರ ಹತ್ರ ಇಲ್ವಾ, ಅಥವಾ ಬಂದ್ರು ಏನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ವಾ, ಅಥವಾ ಹಣನೇ ಬಿಡುಗಡೆ ಆಗಿಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇಲ್ಲಿನ ಶಾಸಕರಾಗ್ಲಿ ಅಥವಾ ಸಚಿವರಾಗ್ಲಿ ಈ ಕಡೆ ಓಡಾಡುವ ಜಾಗ ಇದ್ರೂ ಸಹ ಅವ್ರು ಒಂದು ಸಲನೂ ಅಧಿಕಾರಿಗಳಿಗೆ ತಾಕೀತು ಮಾಡಿಲ್ವಾ. ರಸ್ತೆ ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಪರದಾಟ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಏನು ಹೇಳಿಲ್ವಾ, ಅಥವಾ ಅಧಿಕಾರಿಗಳು ಕಣ್ಣಿದ್ದು ಕೂಡ್ರಂತೆ ನಾವು ಯಾವಾಗ ಬೇಕಾದಾಗ ಮನಸ್ಸಿಗೆ ಬಂದಂಗ ಮಾಡ್ತೀವಿ ಅಂತ ಹೇಳ್ತಾ ಇದಾರ ಅಂತ ಕಾದ್ ನೋಡ್ಬೇಕಾಗಿದೆ. ದುಡ್ಡೇನು ಬಿಡುಗಡೆ ಆಗಿದೆ ಅಥವಾ ಬಿಡುಗಡೆ ಆದ್ರೂ ಇವರು ಏನು ರಸ್ತೆ ದುರಸ್ತಿ ಮಾಡಿಲ್ವಾ, ಅಥವಾ ಹಣನೇ ಬಿಡುಗಡೆ ಆಗಿಲ್ವಾ, ಕಾದ್ ನೋಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಚಿತ್ರಣ ಗೊತ್ತಾಗುತ್ತೆ ಅಮಿತ್ ಅವ್ರೆ. ಎಸ್ ಹೌದು ವೀರ್ ಶೆಟ್ಟಿ, ಯಾಕಂದ್ರೆ ವಿಜುವಲ್ಸ್ ಅಲ್ಲಿ ನಾವು ಕೂಡ ನೋಡ್ತಾ ಇದ್ವಿ ಅಲ್ಲಿನ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದಾಗಿ. ಈ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಾಗಿರ್ಬೋದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಶಾಲೆಗೆ ಹೋಗುವಂತಹ ಬರುವಂತಹ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಟೂ ವೀಲರ್ಸ್ ಅಲ್ಲಿ ಹೋಗುವಂತಹ ಸಾರ್ವಜನಿಕರು ಇರ್ತಾರೆ. ಈ ರೀತಿಯ ಒಂದು ರಸ್ತೆಯನ್ನ ಇಷ್ಟು ದಿನಗಳಾದ್ರೂ ಕೂಡ ಈ ಒಂದು ಸಮಸ್ಯೆಯನ್ನ ಇನ್ನೂ ಬಗೆಹರಿಸಿಲ್ವಲ್ಲ. ಹಾಗಿದ್ರೆ ಇವರು ಎಲ್ಲ ಅಧಿಕಾರಕ್ಕೆ ಏನಕ್ಕೆ? ಇವರು ಅಧಿಕಾರದಲ್ಲಿ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳೋದೇ ವಾಸಿ ಅಲ್ವಾ ವೀರ್ ಶೆಟ್ಟಿ? ಅದೇನೇ ಅಮಿತ್ ಅವರು ಜಾಣ ಕುಳ್ರಂತೆ ವರ್ತಿಸ್ತಾ ಇದ್ದಾರೆ. ಅಧಿಕಾರಿಗಳು ಏನು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರೇ ಆಗ್ಲಿ ರಸ್ತೆಗಳು ಓಡಾಡುವ ರಸ್ತೆಗಳು, ಆಮೇಲೆ ಅವರ ಕಾರ್ಯಕರ್ತರಾಗ್ಲಿ ಎಲ್ಲರೂ ಹೇಳ್ತಾನೆ ಇರ್ತಾರೆ ರಸ್ತೆ ದುರಸ್ತಿಗೊಳಿಸ್ಬೇಕು ಹಂಗೆ ಹಿಂಗೆ ಅಂತ. ಆದ್ರೆ ಯಾಕೆ ಮಾಡ್ತಾ ಇಲ್ಲ, ಕೆಲಸಗಳು ಯಾಕೆ ಆಗ್ತಾ ಇಲ್ಲ? ಪ್ರತಿಯೊಬ್ರು ಓಡಾಡುವ ಜಾಗನೇ ಶಾಸಕರು ಹಿಡ್ಕೊಂಡು ಸಾರ್ವಜನಿಕರು, ಸಾಮಾನ್ಯರು ಓಡಾಡುವ ಜಾಗಗಳು ಇವು. ಅಂದ್ರೆ ಮೇನ್ ಮುಖ್ಯ ರಸ್ತೆ ಹುಲ್ಸೂರು ಪಟ್ಟಣ, ಬೇಲೂರು ಗ್ರಾಮ, ಬೆಟ್ಪಾಲ್ಕುಂದ ಗ್ರಾಮಗಳು, ಅಲ್ಲಲ್ಲಿ ಇಂಥ ರಸ್ತೆ ಗುಂಡಿಗಳಿವೆ. ಅಂದ್ರೆ ಅದು ಸ್ವಿಮ್ಮಿಂಗ್ ಪೂಲ್ ತರ ತಯಾರಾಗಿ ಓಡಾಡೋದಕ್ಕೂ ತೊಂದರೆ ಆಗೋ ರೀತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಕೂಡಲೇ ಸರಿಪಡಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅದಕ್ಕೆ ಯಾರು ಜವಾಬ್ದಾರರಾಗುತ್ತಾರೆ? ಆಮೇಲೆ ಸಾರ್ವಜನಿಕರ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರುಗಳು. ಸಾರ್ವಜನಿಕರ ಜೀವ ಜೊತೆ ಆಟ ಆಡಿ ಎಲ್ಲೋ ಒಂದ್ ಕಡೆ ಮುಚ್ಚಿಡುವ ಕೆಲಸ, ಅಂದ್ರೆ ದುರಸ್ತಿ ಮಾಡದೆ ದರ್ಪ ಮೆರೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಮಿತ್ ಅವ್ರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ದುರಸ್ತಿ ಸರಿಪಡಿಸ್ತಾರ, ಅಥವಾ ಹೀಗೆ ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡಿ ಅವರ ಜೀವವನ್ನು ತೆಗೆದುಕೊಳ್ಳುವ ನಿರೀಕ್ಷೆಯಲ್ಲಿ ಇದರ ಕಾದ್ ನೋಡ್ಬೇಕಾಗಿದೆ. ಎಸ್ ವೀರ್ ಶೆಟ್ಟಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು, ಕೆಸರಿನ ಗುಂಡಿಗಳಾಗಿರುವಂತದ್ದು, ಇಲ್ಲಿನ ರಸ್ತೆಗಳು, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಸಂಪೂರ್ಣ ಹದಗೆಟ್ಟು ಮಸನಕ್ಕೆ ದಾರಿಯಾಗಿರುವ ಇಲ್ಲಿನ ರಸ್ತೆಗಳ ವಿರುದ್ಧ ಹಾಗೆ ವಾಹನ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಎಂಬಂತೆ ಇಲ್ಲಿನ ರಸ್ತೆಗಳು ಕಾಣ್ ಬರ್ತಾ ಇದೆ. ಹೆಚ್ಚಿನ ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯಲ್ಲೇ ಇಂತಹ ದುಸ್ಥಿತಿ ಕಂಡು ಬರ್ತಾ ಇರುವಂತದ್ದು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಸರಿನಿಂದ ಕೂಡಿದ ಮುಖ್ಯ ರಸ್ತೆಗಳಿಗೆ ಮುಕ್ತಿ ಯಾವಾಗ ಎಂಬ ಪ್ರಶ್ನೆ ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಇನ್ನು ಕೂಡಲೇ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದು ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನಿಂದ ಬಸವ ಕಲ್ಯಾಣಕ್ಕೆ ಬರುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಮಸನಕ್ಕೆ ದಾರಿಯಾಗಿರುವಂತದ್ದು. ಹುಲಸೂರು ಪಟ್ಟಣ ಸೇರಿ ಬೇಲೂರು ಬೆಟಬಾಲಕುಂದ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರ್ ಆಗಿರುವಂತದ್ದು. ಬೀದರ್ ಜಿಲ್ಲೆಯ ಮಳೆಯ ರಭಸಕ್ಕೆ ಗುಂಡಿಗಳು ಮಳೆಯ ನೀರಿನಿಂದ ತುಂಬಿ ವಾಹನ ಸವಾರರು ಸ್ವಲ್ಪ ಎಡವಿದ್ರು ದೊಡ್ಡ ಅಪಘಾತಗಳು ಸಂಭವಿಸುವ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳಲ್ಲಿ ಮತ್ತು ಖಾಸಗಿ ವಾಹನಗಳು ಓಡಾಡುವ ಮುಖ್ಯ ರಸ್ತೆ ಇದಾಗಿರುವಂತದ್ದು. ಅಧಿಕಾರಿಗಳ ಮತ್ತು ರಾಜಕೀಯ ನಾಯಕರುಗಳ ದಿವ್ಯ ನಿರ್ಲಕ್ಷ್ಯತನಕ್ಕೆ ಇಲ್ಲಿನ ಸಾರ್ವಜನಿಕರು ವಾಹನ ಸವಾರರು ಹೈರಾಣಾಗಿರುವಂತದ್ದು. ಗ್ರಾಮದ ಮುಖ್ಯ ರಸ್ತೆಗಳನ್ನ ಕೂಡಲೇ ರಸ್ತೆ ಸರಿಪಡಿಸುವಂತೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು
ಇಲ್ಲಿನ ಏನು ಶಾಸಕರಾಗಿರ್ಬೋದು ಏನ್ ಮಾಡ್ತಾ ಇದ್ದಾರೆ? ವಿಜುವಲ್ಸ್ ಅಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ರಸ್ತೆಗಳಿದ್ಯಾ ಅಥವಾ ಗುಂಡಿಗಳಿದ್ಯಾ? ಗುಂಡಿಗಳಲ್ಲಿ ರಸ್ತೆಗಳನ್ನ ಮಾಡಲಾಗಿದ್ಯಾ ಅಥವಾ ರಸ್ತೆಗಳಲ್ಲಿ ಗುಂಡಿಗಳು ಆಗಿದ್ಯಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಈ ಒಂದು ರಸ್ತೆಯಲ್ಲಿ ಹಲವಾರು ಜನರು ದಿನನಿತ್ಯ ಪ್ರತಿನಿತ್ಯ ಓಡಾಡುವಂತಹ ರಸ್ತೆ ಇದಾಗಿರುವಂತದ್ದು. ಇದೆಲ್ಲ ಗೊತ್ತಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ಇನ್ನೂ ತೆಗೆದುಕೊಂಡಿಲ್ಲ. ಇಲ್ಲಿನ ಶಾಸಕರಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಈ ಒಂದು ರಸ್ತೆ ಕಾಮಗಾರಿಗೆ ಹಣ ಮಂಜೂರಾಗಿಲ್ವಾ? ಅಥವಾ ಹಣ ಮಂಜೂರಾಗಿದ್ರು ಕೂಡ ಇವರ ಒಂದು ಪಾಕೆಟ್ಗೆ ಈ ಹಣ ಸೇರಿದ್ಯಾ ಎಂಬ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಏನೇ ಆಗ್ಲಿ ಆದ್ರೂ ಕೂಡ ಸಾರ್ವಜನಿಕರ ಪ್ರಾಣಗಳ ಜೊತೆಗೆ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಆಟ ಆಡೋದು ಸರಿಯಲ್ಲ. ಇದೇ ರೀತಿ ಆದ್ರೆ ಅಲ್ಲಿನ ಸಾರ್ವಜನಿಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಅಧಿಕಾರಿಗಳ ವಿರುದ್ಧ ಹಾಗೆ ಶಾಸಕರ ವಿರುದ್ಧ ಪ್ರತಿಭಟನೆಯನ್ನ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ದಿನನಿತ್ಯ ಓಡುವಂತಹ ರಸ್ತೆ ಇದಾಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಲ್ಲಿ ಗುಂಡಿಗಳು ಕಾಣಿಸ್ತಾ ಇದೆ ಎಂಬುದಾಗಿ. ಏನೋ ಆಗಿ ಅಪಘಾತಗಳು ಸಂಭವಿಸಿದ್ರೆ ಇದಕ್ಕೆಲ್ಲ ಯಾರ್ ಹೊಣೆ? ಈ ಹೊಣೆಯನ್ನ ಇಲ್ಲಿನ ಅಧಿಕಾರಿಗಳು ತೆಗೆದುಕೊಳ್ತಾರಾ? ಈ ಹೊಣೆಯನ್ನ ಅಲ್ಲಿನ ಶಾಸಕರು ತೆಗೆದುಕೊಳ್ತಾರಾ? ಪ್ರಾಣ ಹೋಗಿ ಆದ್ಮೇಲೆ ತೆಗೆದುಕೊಳ್ಳುವ ಕ್ರಮಗಳಿಗಿಂತ ಪ್ರಿಕಾಷನ್ಸ್ ತೆಗೆದುಕೊಳ್ಳೋದು ಬೆಟರ್ ಅಂತ ಎಲ್ರಿಗೂ ಅನಿಸುವಂಥದ್ದು. ಹಾಗೆ ಇಡನ್ಸ್ ನ್ಯೂಸ್ ನ ಮನವಿಯೂ ಕೂಡ ಆಗಿರುವಂಥದ್ದು. ಸ್ವಿಮ್ಮಿಂಗ್ ಪೂಲ್ ಆದಂಗ ಆಗ್ಯಾವ. ಮೊನ್ನೆ ಒಂದು ಡೆಲಿವರಿ ಪೇಷಂಟ್ ಹೋಯ್ತು ಅವ್ರ ಗಾಡಿ ಒಂದು ಟೂಲರ್ ಹೋಗಲ್ರಿ, ಬಸ್ ನಮ್ದು ಕಾರ್ ಹೋಗೋದ್ರಿ ಭಾಳ ಪ್ರಾಬ್ಲಮ್ ಆಗ್ಯದ್ರಿ. ಬೆಳಿಗ್ಗೆ ಡ್ಯೂಟಿ ಹೊರತ್ರ ಒಂದು ಪಕ್ಕದ ಲಾರಿ ಬರ್ತದೆ, ಮೇಲೆ ಹೋಗ್ತದೆ ರೀ. ಮತ್ತೆ ಮನೆ ಹೋಗ್ಬೇಕು, ಡ್ರೆಸ್ ತೊಳಿಬೇಕು, ಹೋಗ್ಬೇಕು, ಹಿಂಗಾದ್ರೆ ಹೆಂಗ ಸರ್? ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಬೇಲೂರು. ಮತ್ತು ಇಲ್ಲಿ ಶಾಲೆ ಕಾಲೇಜ್ ಹುಡುಗರೆಲ್ಲ ಓಡಾಡ್ತಾರಲ್ಲ ಸರ್ ಈ ಬಸ್ಸಿನಾಗ? ಬಸ್ ಹೋದ್ರು ಕೂಡ್ಲಕ್ಕೆ ಜಾಗ ಅಲ್ರಿ ಸರ್. ಬಸ್ಸಿನಾಗ ಕಾಲೇಜ್ ಹುಡುಗರು ಪಾತ್ರ ಹೋಗ್ತಾರ್ರಿ, ಬಾಗ್ಲ ನಿಂದಿರ್ತಾರ, ಬಾಜು ಒಂದು ಲಾರಿ ಬರ್ತದ, ಮೈಲಾಗ ಹೋಗ್ತದ, ಮತ್ತೆ ಹೋಯ್ತಾರ, ಮತ್ತೆ ಹಂಗೆ ಬರ್ತಾರೆ ಸರ್. ಏನಿಲ್ಲ ಸರ್, ಎಲ್ಲ ಮ್ಯಾಲೂರು ಏನಿಲ್ಲ, ಎಲೆಕ್ಷನ್ ಆಗತ್ತಾರ ಓಟ್ ಹಾಕೋಬಹುದು, ಆಮೇಲೆ ಮನೆ ಹಚ್ಕೊಂಡ್ ಹೋಗೋದು ಅಷ್ಟೇ ಕಷ್ಟ. ಓಕೆ ಸರ್.